ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅನ್ನೋದಾದರೆ ಕಾಸಿ ಸೊಪ್ಪಿಂದ ಹಾಲು ಸಾರನ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಇಷ್ಟ. ಇದರಿಂದ ಹಾಲು ಸಾರು ಮಾಡೋದು, ಇದರಿಂದ ಸೊಪ್ಪಿನ ಸಾರು ಮತ್ತು ಚಟ್ನಿ ಅದು ಸಹ ಮಾಡ್ತಾರೆ. ಬಟ್ ಹಾಲು ಸಾರು ಒಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಇದು ನೋಡ್ತಿದ್ದಿದೆ, ಇದು ಫ್ರೆಶ್ ಆಗಿ ಹೊಲದಲ್ಲಿ ಕಿತ್ಕೊಂಬಂದಿರುವಂತಹ ಕಾಸಿ ಸೊಪ್ಪು. ಇವಾಗ ಮಾರ್ಕೆಟಲ್ಲಿ ಎಲ್ಲನೂ ಸಿಗುತ್ತೆ ಇದು. ಸೊ ಇದನ್ನು ಆ್ಯಸ್ ಯೂಶುವಲ್ ಸೊಪ್ಪನ್ನು ನೀವು ಯಾವ ಥರ ತೊಳ್ಕೊತೀರ ನೀಟಾಗಿ 2 ಟೈಮ್ಸ್ ಆ ಥರ ತೊಳ್ಕೊಬೇಕು. ಸೊ ಇದನ್ನು ಮಾಡೋದು ತುಂಬಾ ಈಸಿ, ಬನ್ನಿ ಹೇಳ್ಕೊಡ್ತೀನಿ. ಆ್ಯಂಡ್ ಫ್ಯೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸೊ ಹಾಲು ಸಾರು ಮಾಡ್ತಾ ಇರೋ ಕಾರಣಕ್ಕೆ ಸ್ವಲ್ಪ ಅಕ್ಕಿ 1.5 ಸ್ಪೂನ್ ಆಗೋಷ್ಟು ಅಕ್ಕಿನ ನೆನೆ ಹಾಕಬೇಕಾಗತ್ತೆ. ಸೊ ಅದು ನೆನೆಯೋ ಅಷ್ಟರಲ್ಲಿ ಒಂದು ಸೈಡ್ಗೆ ಇದನ್ನು ಸೊಪ್ಪು ಬೇಯೋದಕ್ಕಂತ ಇಟ್ಕೊಳ್ಳಿ. ಸೊ ಅದಾದಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ ಮತ್ತು ಒಣಗಿದ ಮೆಣಸಿನ್ಕಾಯಿ 3, ಕರಿಮೆಣಸು ಮತ್ತು ನಾವೇನು ನೆನೆ ಹಾಕಿದ್ದೀವಿ ಅಕ್ಕಿ ಅದಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊಬೇಕಾಗತ್ತೆ. ಸ್ವಲ್ಪ ನೈಸಾಗೆ ರುಬ್ಕೊಬೇಕಾಗತ್ತೆ, ತರಿ ಎಲ್ಲ ಬೇಡ, ಬಿಕಾಸ್ ಅಕ್ಕಿ ಇರೋ ಕಾರಣಕ್ಕೆ. ಸೊ ಇವಾಗ ಆಲ್ಮೋಸ್ಟ್ ಸೊಪ್ಪು ಬೆಂದಿದೆ. ಸೊ ಇದನ್ನು ನೀರು ಇಲ್ಲದೆ ಇರೋ ಥರ ಹಿಂಡ್ಕೊಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಾ, ನಾನು ನೀರು ಇಲ್ಲದೆ ಇರೋ ಥರ ಹಿಂಡ್ಕೊಂಡಿದ್ದೀನಿ. ಸೊ ನಾವು ಏನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಈ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಸೊ ತುಂಬಾ ಈಸಿ, ಬೇಗನೆ ಮುಗಿಯುತ್ತೆ. ಆ್ಯಂಡ್ ಒಂದ್ಸರಿ ಟೇಸ್ಟ್ ನೋಡಿ, ತುಂಬಾ ಇಷ್ಟಪಡ್ತೀರಾ. ಡಿಫ್ರೆಂಟ್, ಎಲ್ಲ ಸಾಂಬಾರ್ಗಿಂತನೂ ಡಿಫ್ರೆಂಟಾಗಿರುತ್ತೆ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಇದು ಮನೇಲಿ ಅಜ್ಜಿ ಎಲ್ಲ ಇರೋರಾದರೆ ಗೊತ್ತಿರುತ್ತೆ ಈ ಸಾಂಬಾರ್ ಬಗ್ಗೆ. ಮತ್ತು ನಾವು ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ತಿಕ್ ಬೇಕಾದರೆ ತಿಕ್ಕಾಗೂ ಸಹ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ವಾಟ್ರಿ ಬೇಕಾದರೆ ವಾಟ್ರಿ ಥರನೂ ಮಾಡ್ಕೊಬೋದು. ಈಗ ಇದಕ್ಕೆ ಯಾವುದೇ ಒಗ್ಗರಣೆ ಕೊಡೋ ಆಗಿಲ್ಲ, ಜಸ್ಟ್ ಒಲೆ ಮೇಲೆ ಸ್ಟವ್ ಮೇಲೆ ಇಟ್ಟು ನಾವು ಕುದಿಸ್ಬೇಕಾಗತ್ತೆ. 1-2 ಸಲ ಕುದಿ ಬಂದರೆ ಸಾಕಾಗತ್ತೆ. ಅದು ಗಟ್ಟಿ ಆಗ್ತಾ ಇರುತ್ತೆ. ಸೊ ತಳ ಅಂಟೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ವಾಟರ್ ಮಿಕ್ಸ್ ಮಾಡಿಕೊಂಡ್ರೆ ಆಗೋಗುತ್ತೆ. ಸೊ ಒನ್ಸ್ ಟೇಸ್ಟ್ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಉಪ್ಪು ಸಹ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗಂತ ಹಾಕ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಲಾಸ್ಟಲ್ಲಿ 2 ಕುದಿ ಬಂದಮೇಲೆ ಹಾಲು ಒಂದು ಅರ್ಧ ಗ್ಲಾಸ್ ಇಲ್ಲ 1 ಗ್ಲಾಸ್ ಆಗೋಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ಸಾಂಬಾರ್ ಹೆಸರೇ ಬಂದ್ಬಿಟ್ಟು ಹಾಲು ಸಾರು ಆಗಿರೋ ಕಾರಣಕ್ಕೆ ಹಾಲು ಮಿಕ್ಸ್ ಮಾಡ್ಕೊಬೇಕು. ಇದೇ ಮೇನ್ ಆ್ಯಂಡ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈ ಸಾಂಬಾರ್ಗೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ 1-2 ಕುದಿ ಆಗೋಷ್ಟು ಕುದಿಸಿದ್ರೆ ಮುಗೀತು. ನೀವು ಯಾವಾಗ ಬೇಕಾದರೂ ಮತ್ತೆ ಯೂಸ್ ಮಾಡ್ಕೊಬೇಕಾದ್ರೆ ಇದನ್ನ ಬಿಸಿ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಒನ್ಸ್ ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.